ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ? ಇದೇ ಈ ಹೊತ್ತಿನ ವಿಶೇಷ. ಪ್ರೀತಿ ಮಾಯೆ ಹುಷಾರು. ನಾನು ಪ್ರಭುದೇವ್. ಪ್ರೀತಿ ಮಾಯೆ ಹುಷಾರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ ಅಮ್ಮ ಮಗಳು ಒಟ್ಟೊಟ್ಟಿಗೆ ನೇಣಿಗೆ ಶರಣಾಗಿರೋದು ಗ್ರಾಮಕ್ಕೆ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಕಾರಣ ಹುಡುಕಿ ಹೊರಟಾಗ ವಿಷಯ ತಿಳಿದು ಹಳ್ಳಿ ಜನ ಹೌಹಾರಿದ್ದಾರೆ. ಇದೇ ಗ್ರಾಮದ ಪಾಗಲ್ ಪ್ರೇಮಿ ಹುಚ್ಚಾಟವೇ ತಾಯಿ ಮಗಳ ಸೂಸೈಡ್ಗೆ ಮುಖ್ಯ ಕಾರಣವಾಗಿದೆ. ತನ್ನ ಮಗಳು ತನಗಿಂತ 15 ವರ್ಷ ದೊಡ್ಡವನಾಗಿರೋ ಹಾಗೂ ಈಗಾಗಲೇ 2 ಮಕ್ಕಳ ತಂದೆಯಾಗಿರೋನ ಜೊತೆ ಪ್ರೇಮದಲ್ಲಿ ಬಿದ್ದಿದ್ದಾಳೆ ಅನ್ನೋ ವಿಷಯ ತಿಳಿದ ತಾಯಿ ಮರ್ಯಾದೆಗೆ ಹೆದರಿ ಮಗಳೊಂದಿಗೆ ಚಿರ ನಿದ್ರೆಗೆ ಜಾರಿದ್ದಾಳೆ. ಏನಿದು ಹೃದಯ ವಿದ್ರಾವಕ ಘಟನೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ 34 ವರ್ಷದ ಮುತ್ತುರಾಜ್ ಎಂಬಾತನಿಗೆ ಮದುವೆಯಾಗಿ ಈಗಾಗಲೇ 2 ಮಕ್ಕಳಿದ್ರು. ಹೆಂಡತಿ, ಮಕ್ಕಳು, ತಂದೆ ತಾಯಿ ಸೇವೆ ಅಂತ ಈತ ನೆಮ್ಮದಿಯಾಗಿ ಬಾಳಿ ಬದುಕಬಹುದಿತ್ತು. ಆದರೆ ವಿಧಿಯ ನಾಟಕ. ಪ್ರೀತಿ ಮಾಯೆ ಹುಷಾರ್ ಅನ್ನುವಂತೆ ಈ ಮುತ್ತುರಾಜ್ಗೆ ಅದೇ ಊರಿನ 19 ವರ್ಷದ ಯುವತಿ ಮೇಲೆ ಲವ್ ಆಗೋಗಿದೆ. ಆ ಹುಡುಗಿ ಮೇಲಿನ ಪಾಗಲ್ ಪ್ರೀತಿಯಿಂದಾಗಿ ಈಗ ಈ ದಳವಾಯಿ ಕೋಡಿಹಳ್ಳಿಯಲ್ಲಿ ಒಂದಲ್ಲ 2 ಜೀವಗಳು ಬಲಿಯಾಗಿ ಹೋಗಿವೆ. ಹತ್ತೊಂಬತ್ತು ವರ್ಷದ ಯುವತಿಗೂ 2 ಮಕ್ಕಳ ತಂದೆಗೂ ಲವ್. ಮರ್ಯಾದೆಗೆ ಅಂಜಿ ಮಗಳೊಂದಿಗೆ ನೇಣಿಗೆ ಕೊರಳೊಡ್ಡಿದ್ಲು ಹೆತ್ತಮ್ಮ. ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ ಬಲಿಯಾಯಿತು 2 ಜೀವ. ಹೌದು, ಪಾಗಲ್ ಪ್ರೇಮಿ ಮುತ್ತುರಾಜನಿಂದಾಗಿ ಅಮ್ಮ ಮಗಳು ಒಟ್ಟೊಟ್ಟಿಗೆ ನೇಣಿಗೆ ಶರಣಾಗಿದ್ದಾರೆ. ಒಟ್ಟೊಟ್ಟಿಗೆ ಇವರಿಬ್ಬರ ಆತ್ಮಹತ್ಯೆ ಗ್ರಾಮಕ್ಕೆ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಕಾರಣ ಹುಡುಕಿ ಹೊರಟಾಗ ವಿಷಯ ತಿಳಿದು ಸ್ಥಳೀಯರು ಹೌಹಾರಿದ್ದಾರೆ. 2 ಮಕ್ಕಳ ತಂದೆ ಮುತ್ತುರಾಜನಿಂದಾಗಿಯೇ ತಾಯಿ ಮಗಳು ಚಟ್ಟಕ್ಕೇರಿದ್ದಾರೆ ಅನ್ನೋದನ್ನ ತಿಳಿದ ದಳವಾಯಿ ಕೋಡಿಹಳ್ಳಿ ಮಮ್ಮಲ ಮರುಗುತ್ತಿದ್ದಾರೆ. ಕೋಡಿಹಳ್ಳಿ ಗ್ರಾಮದವನೇ ಆದ 34 ವರ್ಷದ ಮುತ್ತುರಾಜ್ ಜೊತೆ ಪ್ರಿಯಾಂಕಾಗೆ ಲವ್ ಆಗಿತ್ತು. ಮದುವೆಯಾಗಿ 2 ಮಕ್ಕಳಿದ್ರು. ಈತ ಕೂಡ ಪ್ರಿಯಾಂಕಾಳ ಹಿಂದೆ ಬಿದ್ದಿದ್ದ. ಮುತ್ತುರಾಜ್ ಪ್ರತಿದಿನವೂ ಪ್ರಿಯಾಂಕಾ ಮನೆಗೆ ಬರ್ತಿದ್ದ. ಇವರ ಪ್ರೀತಿಯ ವಿಷಯ ತಿಳಿಯದ ಮನೆಯವರು ಇದು ಸಾಮಾನ್ಯ ಅಂದುಕೊಂಡಿದ್ರು. ಆದರೆ ಇತ್ತೀಚೆಗೆ ಇಬ್ಬರು ಪ್ರೀತಿ ಮಾಡ್ತಿರುವ ವಿಚಾರ ಪ್ರಿಯಾಂಕಾ ಪೋಷಕರಿಗೆ ಗೊತ್ತಾಗಿತ್ತು. ಬಳಿಕ ಇಬ್ಬರಿಗೂ ಬೈದು ಬುದ್ಧಿ ಹೇಳಿದ್ರು. ಮಗಳಿಗೂ ಆತನಿಂದ ದೂರವಿರುವಂತೆ ವಾರ್ನಿಂಗ್ ಕೊಟ್ಟಿದ್ರು. ಹೀಗಿದ್ರೂ ಸಹ ವಿವಾಹಿತ ಮುತ್ತುರಾಜ್ ಪ್ರಿಯಾಂಕಾಳನ್ನ ಪೀಡಿಸ್ತಿದ್ದ ಎನ್ನಲಾಗಿದೆ. ಏನೋ ಗೊತ್ತಿಲ್ಲ ನನಗೆ. ನೈಟ್ ಬಂದೆ, ಹೆಂಡತಿ ಲವ್ ಮಾಡಿದ್ದಾಳಂತೆ ಮುತ್ನ ಅಂದು. ಮದುವೆ ಆದವನು ಯಾವ ಲವ್ ಅಂತ ಇವಳಿಗೆ ಅಂದ್ಬಿಟ್ಟು ಬೋದಿ ಸರ್ ಅಷ್ಟೇ. ಬೋದ್ಬಿಟ್ಟು ಮಲಗಿದ್ದು ಅಲ್ಲ ಮಲಿಕಂದು ಗಂಡು ಮನೆಗೆ ಹೋಗ್ಬೇಕಾಯ್ತು. ಬಾನವ್ರನ್ನ ನಾಳೆ ಕೋವಂದು ಮಾತಾಡಿದ್ದು ಅಷ್ಟೇ ಸರ್. ನಾನು ಹೋದ ಸರ್ಕಲ್ಗೆ ಅಷ್ಟೊತ್ತಿಗೆ ನಾನು ಅಂದ್ರೆ ಮದುವೆ ಫಿಕ್ಸ್ ಮಾಡಿದ್ರಾ? ಮದುವೆ ಫಿಕ್ಸ್ ಮಾಡ್ತಾ ಇದ್ದೆ ಸರ್. ಮುತ್ತು ಯಾರು? ಮುತ್ತ ಅಂದ್ಬಿಟ್ಟು ಸುಳ್ಳ ಅಂತ ಸರ್ ಅವನ ಹೆಸರು. ನಮ್ಮ ಮೂರನೇ ಪಕ್ಷ ಸರ್, 3ನೇ ಮನೆ. ಮತ್ತೆ ನಮ್ಮ ಮನೇಲಿ ತಿನ್ನ ಅವನು ಮಕ್ಕಳೆಲ್ಲ ಏಜ್ ಬಂದೇವೆ ಸರ್ ಅಂತೇವ ಸರ್. ಈ ಕೆಲಸ ಮಾಡೋಣ ಮದುವೆ ಆಗಿ 3 ಮಕ್ಕಳಾದ. ನನ್ಗೆ ಗೊತ್ತಿರಲ್ಲ, ನಮ್ಗೆ ಹಿಂಗೆ ಗೊತ್ತಾಯ್ತಿರಲ್ಲ ಸರ್. ಚಿಕ್ಕ ಕುಳಿತಲ್ಲ 18 ವರ್ಷ ಹುಡುಗಿ, ಅವನು ಇವನು ಇಲ್ಲಪ್ಪ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನಾನು ಇದು ಮಾಡಿದೆ ಸರ್. ಹಂಗಾತಿರ ಸರ್. ನನಗೆ ಮೊನ್ನೆ ನೈಟ್ ಸರ್ ನೋಡಿ ನನ್ನ ಮಗಳ ನನ್ನ ಹೆಂಡ್ತಿ ನನಗೆ ಅವಳಿಗೆ ಗೊತ್ತಿರಲಿಲ್ಲ.
ಒಂದೇ ಊರಿನವರು. ಆ ಹುಡುಗಿಯದ್ದು ಪಕ್ಕದ ಮನೆಯೇ. ಆ ಹುಡುಗಿಯ ಪೋಷಕರು ತುಂಬಾ ಪರಿಚಯಸ್ಥರೆ. ಇದನ್ನೇ ಲಾಭ ಮಾಡಿಕೊಂಡ ಮುತ್ತುರಾಜ್ ಆ ಹುಡುಗಿ ಮನೆಗೆ ದಿನಾ ವಿಸಿಟ್ ಹಾಕೋದು, ಎಲ್ಲರ ಜೊತೆ ಬಹಳ ವಿಶ್ವಾಸದಿಂದ ನಡೆದುಕೊಂಡಿದ್ದಾನೆ. ಇದೇ ನೆಪದಲ್ಲಿ ಆ 19 ವರ್ಷದ ಮುಗ್ಧ ಹುಡುಗಿಯನ್ನು ತನ್ನ ಬಲೆಗೆ ಬೀಳಿಸಿಕೊಂಡಿದ್ದಾನೆ. ಹೇಳಿ ಕೇಳಿ ಪಕ್ಕದ ಮನೆಯಾತ, ಬಹಳ ವರ್ಷಗಳಿಂದ ಪರಿಚಿತ, ಮದುವೆಯೂ ಆಗಿದ್ರಿಂದ ಪ್ರಿಯಾಂಕಾ ಮುತ್ತುರಾಜ್ ಲವ್ವಿ ಡವ್ವಿ ಯಾರ ಗಮನಕ್ಕೂ ಬಂದಿಲ್ಲ. ಆದರೆ ದಿನ ಕಳೆದಂತೆ ಹುಡುಗಿಯ ತಾಯಿ ಶಕುಂತಲಾ ದೇವಿಗೆ ಇವರಿಬ್ಬರ ಲವ್ ಮ್ಯಾಟರ್ ಗೊತ್ತಾಗಿದೆ. ಬಳಿಕ ಗಂಡ ಮಹೇಶ್ಗೂ ವಿಷಯ ತಿಳಿಸಿದಾಳೆ. ಮೊದಲು ಇಬ್ಬರಿಗೂ ಬೈದು ತಂದೆ ತಾಯಿ ಬುದ್ಧಿ ಹೇಳಿದ್ದಾರೆ. ಬಳಿಕ ನಮ್ಮ ವಸ್ತುವನ್ನ ಮೊದಲು ಜೋಪಾನ ಮಾಡಿಕೊಳ್ಳೋಣ ಅಂತ ಮಗಳಿಗೆ ಮದುವೆ ಮಾಡಲು ಸಂಬಂಧದಲ್ಲೇ ಬೇರೆ ಹುಡುಗನನ್ನ ಹುಡುಕಿದ್ರು. ಬುಧವಾರ ಗಂಡಾರ್ ಬಂದಿದ್ರು. ಭಾನುವಾರ ಹಬ್ಬಕ್ಕೆ ಬರ್ತೀನೊಬ್ಬನ ಅವರು ನಮ್ಮ ತಂಗಿ ಮಗನಿ, ದೂರ ಸಂಬಂಧ ತಂಗಿ ಮಗನಿ. ಅವ್ನು ಅಂದೆ ಸರ್ ಮಾವ ಏನು ಇಲ್ದಾರ ಬಾ ಮಾಡ್ಕ, ಇದ್ದಷ್ಟು ಕೊಡು ಮಾವ, ಇಲ್ದಾರ ಬಿಡು ಮಾವ ಮದುವೆ ಮಾಡ್ಕಮ್ಮ. ಸ್ವಂತ ತಂದಿದ್ರಲ್ಲ ನಮ್ಮ ದೇವ್ರು ತಾವು ತಿನ್ಲಿ ಮಾವ, ಬೇರೆ ಬೇರೆ ತಿನ್ನಿಸೋದು ಅಂದ ಸರ್ ಹುಡುಗ. ಅಷ್ಟಕ್ಕೆ ಭಾನುವಾರ ಬರ್ತೀನಿ ನಡಪ್ಪ ಹಬ್ಬಕ್ಕೆ ಬರ್ತೀನಿ ಮಾತಾಡಮ್ಮ ಅಂದ ಅಷ್ಟೇ ಸರ್. ಮ್ಯಾಟ್ರಿ ಇನ್ನೇನು ಗೊತ್ತಿಲ್ಲ. ಈಗ ಆದ್ಮೇಲೆ ಪ್ರಿಯಾಂಕಾ ಮದುವೆಗೆ ನಡೆದಿತ್ತು ತಯಾರಿ. ನೀನೇ ಬೇಕು ಅಂತ ವಿಷ ಕುಡಿದಿದ್ದ ಪಾಗಲ್ ಪ್ರೇಮಿ. ಪ್ರಿಯಾಂಕಾಗೆ ಮದುವೆ ಮಾಡಲು ಕುಟುಂಬಸ್ಥರು ಮುಂದಾಗಿದ್ದ ವಿಚಾರ ತಿಳಿದ ಮುತ್ತುರಾಜ್ ಹುಚ್ಚನಂತಾಗಿದ್ದ. ನಿಮ್ಮ ಮಗಳನ್ನ ನಾನೇ ಮದುವೆಯಾಗ್ತೀನಿ, ಅವಳನ್ನ ಬಿಟ್ಟು ನಾನು ಬದುಕಲ್ಲ, ನೀನೇ ಬೇಕು ಅಂತ ಮುತ್ತುರಾಜ್ ಪ್ರಿಯಾಂಕಾ ಹಾಗೂ ತಾಯಿ ಶಕುಂತಲಾ ದೇವಿ ಜೊತೆ ಬೇಡಿಕೊಂಡಿದ್ದ. ಶಕುಂತಲಾ ಒಪ್ಪಂದಕ್ಕೆ ಅವರನ್ನು ಹೆದರಿಸಲು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಸದ್ಯ ಮೈಸೂರಿನ ಆಸ್ಪತ್ರೆಯಲ್ಲಿ ಮುತ್ತುರಾಜ್ಗೆ ಚಿಕಿತ್ಸೆ ನೀಡಲಾಗ್ತಿದೆ. ಪಾಗಲ್ ಪ್ರೇಮಿ ಮುತ್ತುರಾಜ್ ಹುಚ್ಚಾಟದಿಂದ ತಾಯಿ ಶಕುಂತಲಾ ಮತ್ತು ಮಗಳು ಪ್ರಿಯಾಂಕಾ ಗಾಬರಿಗೊಂಡಿದ್ರು ಎನ್ನಲಾಗಿದೆ. ಇಷ್ಟೆಲ್ಲ ಆದ್ಮೇಲೆ ಮಾನ ಮರ್ಯಾದೆ ಹೋದ್ಮೇಲೂ ಬದುಕಬೇಕಾ ಅಂತ ನಿರ್ಧರಿಸಿ ತಾಯಿ ಮಗಳು ಒಟ್ಟೊಟ್ಟಿಗೆ ನೇಣಿಗೆ ಶರಣಾಗಿದ್ದಾರೆ. ಇನ್ನು ಪ್ರಿಯಾಂಕಾ ಮತ್ತು ಮುತ್ತುರಾಜ್ ಪ್ರೇಮದ ವಿಷಯ ಮೊದಲು ಶಕುಂತಲಾ ದೇವಿ ಅವರಿಗೆ ಗೊತ್ತಾಗಿತ್ತು. ಬಳಿಕ ಅವರು ಈ ಬಗ್ಗೆ ತಮ್ಮ ಪತಿಗೆ ತಿಳಿಸಿದ್ರು ಎನ್ನಲಾಗಿದೆ. ಕಾಲೇಜಿಗೆ ತೆರಳುತ್ತಿದ್ದ ಮಗಳಿಗೆ ಸಂಬಂಧದಲ್ಲೇ ಹುಡುಗನನ್ನು ಹುಡುಕಿ ಮದುವೆಗೆ ಸಿದ್ಧತೆಯಲ್ಲಿದ್ದ ಕುಟುಂಬಕ್ಕೆ ಈ ವಿಷಯ ತಿಳಿದು ಆಘಾತವಾಗಿದೆ. ಮಗಳು ತನ್ನ ಪ್ರೀತಿಯ ವಿಚಾರದ ಬಗ್ಗೆ ಮೊದಲು ನಮಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲ. ಮದುವೆಗೆ ಗಂಡು ಹುಡುಕಿದ ನಂತರವೂ ಪ್ರಿಯಾಂಕಾ ಮುತ್ತುರಾಜ್ ಲವ್ ಮುಂದುವರೆದಿತ್ತು. ಇದೀಗ ಮರ್ಯಾದೆಗೆ ಹೆದರಿ ಮಗಳು ಮತ್ತು ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ವಿಷಯ ಗೊತ್ತಾಗ್ತಿದ್ದಂತೆ ಇಷ್ಟೆಲ್ಲ ನಡೆದು ಹೋಗಿದೆ ಎಂದು ಯುವತಿಯ ತಂದೆ ಕಣ್ಣೀರು ಹಾಕಿದ್ದಾರೆ. ಇನ್ನು ಘಟನೆ ಬಗ್ಗೆ ಹಲಗೂರು ಠಾಣೆಗೆ ಶಕುಂತಲಾ ದೇವಿ ಪತಿ ಮಹೇಶ್ ನೀಡಿರುವ ದೂರಿನನ್ವಯ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಹಿಂಗಾಗ್ಬಿಡ ಸರ್, ಬೆಳಗ್ಗೆ ಎದ್ದು ಹೋದಿ ಅಲ್ಲಿ ಹೋಗ್ಬೇಕಾಯ್ತು. ಹಬ್ಬಕ್ಕೆ ನಮ್ಮ ಹುಡುಗರೆಲ್ಲ ಬರ್ತಿರು, ಗಂಡು ಹುಡುಗ ಅಲ್ಲಿ ಮಾತಾಡಮ್ಮ ಅಂತ ಹೋಗೋದು. ನಾನು ತೋಟದಾಗ ಹೋಗ್ರಮ್ಮ ಅಂತ ಹೋದೆ, ಸರ್ಕಲ್ ಹೋದೆ, ಫೋನ್ ಬಂತು ಸರ್. ಅಂದ್ರೆ ಅವನು ಮುತ್ತಂಗೂ ಬುದ್ಧಿ ಹೇಳಿದ್ರೆ ನೀವು? ಏನು ಹೇಳ, ನನಗೆ ಟಚ್ ಎಲ್ಲ ಮಾತಾಡ್ತಿದ್ದೆ ಸರ್ ಅಷ್ಟೇ. ನಾವು ವಿಚಾರ ಗೊತ್ತಿರಲಿಲ್ಲ ನಿಮ್ಗೆ? ನನಗೆ ಗೊತ್ತಿಲ್ಲ, ನನ್ನ ಹೆಂಡ್ತಿ ಗೊತ್ತಾ ಮಾತಾಡ್ತಿದ್ದ. ಅಂಬಿದ್ರೆ ಬಂದ ಶುಕ್ರವಾರ ಬಂದಿದ್ದ ಸರ್, ಒಂದು ಸೈಡ್ ತಗೊಡಮ್ಮ ಎಲ್ಲಾರ ಅನ್ಕದೆಲ್ಲ ಬಂದಿದ್ದ. 20 ಲಕ್ಷ ಅಲ್ಲ 50 ಲಕ್ಷ ಅಲ್ಲಿ ತಗೊಡು ಅಂತೆಲ್ಲ ಹೇಳಿದ್ನು. ಈಗ ವಿಚಾರ ಯಾವ ಗೊತ್ತಾಗಿದ್ದು ನಿಮ್ಗೆ? ಅಂದ್ರೆ ಇವರು ಲವ್ ಮಾಡ್ತಿದ್ರು ಅಂತ ಶನಿವಾರ ಸರ್ ನನ್ನ ಮಗ ನನ್ನ ಹೆಂಡ್ತಿ ಹೇಳಿದಾಗ. ಅವ್ರಿಗೆ ಹೆಂಗ್ ಗೊತ್ತಾಯ್ತಂತೆ? ಅವ್ರಿಗೆ ಯಾರೋ ಹೇಳೋರೆ ನೋಡಿ ಹಿಂಗೆ ಮಾಡ್ಕೊಟ್ರ ಸರ್ ನೈಟು. ನಿಮ್ಮ ಹುಡುಗಿ ವಿಚಾರಿಸಿದಾಗ ಏನಂದ್ರು? ನಾನೇನು ವಿಚಾರಿಸಿಲ್ಲ ಸರ್. ಏನು ಬಂದು ಏನಿಲ್ಲ ಅಂದ್ಬಿಟ್ಟು ಇದ್ಲು. ಹೊಡಿತೀನಿ ನೋಡು ಅಂದಮೇಲೆ ಸೈಡ್ಗೆ ಹೋಗಿ ನಿಂತ್ಕೊಂಡು ನನ್ನ ಹೆಂಡ್ತಿ ಮನೆಗೆ. ಇದೇನು ಕೇಳಮ್ಮ ನೀನು, ನನ್ನ ಮಗನ ಫೋನ್ ಮಾಡ್ತೀನಿ ಮಾಡ್ಬಿಟ್ಟೆ. ನಾನು ಮಾಡಬೇಡ ಅಂತ ನಾನು ಹೇಳ್ತೀನಿ. ನಿಮ್ಮಿಷ್ಟ ಹೆಂಗಾರ ಮಾಡ್ಕೊಂಡು ಬರ್ತಾನೆ, ಏನೋ ಮಾಡ್ಕೊಳ್ಳೋದು ಫೋನ್ ಮಾಡಿದೆ ಅಷ್ಟೇ. ಬೆಳಿಗ್ಗೆ ಪಪ್ಪ ನೀನು ಅಷ್ಟೇ ಸರ್. ಮಹೇಶ್ ಶಕುಂತಲಾ ದಂಪತಿಗೆ ಮತ್ತೊಬ್ಬ ಮಗನಿದ್ದಾನೆ. ಒಟ್ಟೊಟ್ಟಿಗೆ ತಾಯಿ ತಂಗಿಯನ್ನ ಕಳೆದುಕೊಂಡ ಅಪ್ಪ ಮಗನ ಜೀವಗಳು ಶಾಕ್ಗೆ ಒಳಗಾಗಿದೆ. ಅಮ್ಮ ಎದ್ದೇಳು ಅಂತ ಮಗ ಗೋಳಾಡೋ ದೃಶ್ಯ ನಿಜಕ್ಕೂ ಕರುಳು ಕಿವುಚುವಂತಿದೆ. ತಾಯಿ ಶಕುಂತಲಾ ದೇವಿ ನಿಧಾನವಾಗಿ ಯೋಚಿಸಿದ್ರೆ ಇಂದು ಮಗ ಅನಾಥವಾಗ್ತಿರ್ಲಿಲ್ಲ. ಹಳ್ಳಿ ಜನ ಅಂದ್ರೇನೆ ಹಾಗೆ.
ಜೀವಕ್ಕಿಂತ ಹೆಚ್ಚು ಅವರಿಗೆ ಮರ್ಯಾದೆಯೇ ಮುಖ್ಯವಾಗಿರುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಮಗಳು ಹೀಗೆ ವಿವಾಹಿತ ಪುರುಷನಿಗೆ ಮರುಳಾಗಿದ್ದು ನೋಡಿ ಆ ತಾಯಿ ಜೀವ ಒಳಗೊಳಗೆ ಖುದ್ದು ಹೋಗಿದೆ. ಊರ ಜನರ ಬಾಯಲ್ಲಿ ಸಿಕ್ಕಿ ಮಾನ ಕಳ್ಕೊಳ್ಳೋದಕ್ಕಿಂತ ಸಾವೇ ಮೇಲು ಅನ್ನೋ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ಲು 46 ವರ್ಷದ ಶಕುಂತಲಾದೇವಿ. ಮಗಳು ಹಾಗೂ ನನ್ನ ಜೀವಕ್ಕಿಂತ ಮರ್ಯಾದೆಯೇ ಹೆಚ್ಚು ಅಂತ ಮಗಳೊಂದಿಗೆ ನೇಣಿಗೆ ಶರಣಾಗಿ ಜೀವ ಬಲಿ ಕೊಟ್ಟಿದ್ದಾಳೆ ಹೆತ್ತಮ್ಮ. ಎಲ್ಲಾ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಅಂತ ಸ್ವಲ್ಪ ತಾಳ್ಮೆ ವಹಿಸಿ ಈ ತಾಯಿ ಯೋಚನೆ ಮಾಡಿದ್ರೆ ಇಂದು 2 ಜೀವಗಳು ಉಳಿದಿರ್ತಿತ್ತು. ಆ ಪಾಗಲ್ ಪ್ರೇಮಿ ಮುತ್ತುರಾಜನನ್ನ ಸರಿದಾರಿಗೆ ತರಲು ಯತ್ನಿಸಬಹುದಿತ್ತು. ವಿಧಿಯ ನಾಟಕ ಅನ್ನುವಂತೆ ಈ ಪಾಗಲ್ ಪ್ರೇಮಿ ಮುತ್ತುರಾಜನಿಂದಾಗಿ 2 ಜೀವ ಹೋಗಿದೆ. ಆತನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಇದಕ್ಕೆ ನಾವ್ ಹೇಳಿದ್ದು ಪ್ರೀತಿ ಮಾಯೆ ಹುಷಾರಂತ.